ರಾಜ್ಕುಮಾರ್ ಅವರೇ, ನಿಮ್ದು ಯಾವ ಊರು? ಬಂದ್ರೆ ಇಲ್ಲಿ ರಾಜ್ಕುಮಾರ್? ನಮ್ಮ ತಾತನ ಕಾಲದಿಂದ ಕಟ್ಟಿ ಕಲೆ. ಆ ಕಲೆ ನಮ್ಮ ಅಪ್ಪರ ಹೆಸರು ನಮ್ಮ ತಾತನ ಹೆಸರು ಉಳಿಸ್ಬೇಕು ಅಂದ್ಬಿಟ್ಟು ನಾವು ಯಾವ ವರ್ಷನೂ ಬಿಡಲ್ಲ, ಕಟ್ತೀವಿ ಎಷ್ಟೇ ಆಗಲಿ. ಒಂದು ಹಳ್ಳಿ ಕಾರ್ತಲ್ಲಿ ಒಳ್ಳೇದು ನಾವು ಕಟ್ತಾ ಇದೀವಿ. ಅದ್ರಲ್ಲಿ ಮಾಗಡಿ ಜಾತ್ರೆಗೆ ಯಾವಾಗಿಂದ ಬರ್ತಾ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಕಣ್ಣಂಗೆ ಚಿಕ್ಕ ಹುಡುಗಿನಿಂದ ಬರ್ತಾ ಇದ್ದೀನಿ. ಹುಡುಗನೇನಾ? ನಮ್ಮ ಮೊಮ್ಮಗನೇ. ನಿಮ್ಮ ಮೊಮ್ಮಗ ಅವನು ಓರಿ ಹಿಡಿತಾನೆ? ಅವನೇ ತಂದಾಗಿದ್ದ ಅವನೇ. ಅವನೇ ಎದ್ರಕೊಳ್ಳಲ್ಲ? ಅವನೇನು ಎದ್ರಕಂತ ಇಲ್ಲ, ಎಲ್ಲ ಎದ್ರಕೊಂಡ್ಬಿಟ್ರು. ಅವ್ರ ಅಪ್ಪ ಎಲ್ಲ ಎದ್ರಕೊಂಡ್ಬಿಟ್ರು, ಅವ್ರ ತಾತ ಎಲ್ಲ. ಅವನು ಹಿಡಿತಾವನೆ. ಇವಂಗೆ ಮುಂದೆ ಓರಿ ಸಾಕೋ ಗೀಲ ಐತೆ? ನೀವು ಗೀಲ ಐತೆನಪ್ಪ ಓರಿ ಸಾಕೋದು? ಇಸ್ಕೊಲೆ ಬಿಟ್ಬಿಟ್ಟ. ಓರಿ ಸಾಕ್ತೀನ ನೀನು ಮುಂದೆ? ಏನ್ ಹೆಸರು ನಿಂದು? ಮಹೇಶ್. ಈ ಚಿಕ್ಕ ವಯಸ್ಸಿಗೆ ನೀವು ಇಷ್ಟೊಂದು ಪ್ರತಿಭೆ ಇದೆ ಓರಿ ಸಾಕ್ಬೇಕು ಅಂತ ಹೇಳಿ. ಭಾರಿ ಪ್ರೀತಿ ಅವನಿಗೆ ಓರಿ ಅಂದ್ರೆ ಭಾರಿ ಪ್ರೀತಿ. 1,65,000 ರೂಪಾಯಿ ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಬಿಡ್ತೀರಾ? ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಸರ್. ಸರಿ, ಒಳ್ಳೆ ಕೆಲಸ ಮಾಡುತ್ತೆ ದನಗಳು ಇವು. ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಸರ್. 4 ಟನ್ 5 ಟನ್ ಕಪ್ ತುಂಬ್ತೀವಿ. 5 ಟನ್ ಕಬ್ಬು ಹೊಡಿತೀರಾ? 5 ಟನ್ ಕಪ್ ತುಂಬ್ತೀವಿ ಸರ್. ಒಂದು ಟ್ರ್ಯಾಕ್ಟ್ರಲ್ಲಿ ಎಷ್ಟು ಎಳಿಬೋದು ಅಷ್ಟು ಎಳಿತವೆ ಗಾಡಿಗಳು? ನಿಮ್ಮ ಮಂಡ್ಯದಿಂದ ಇಲ್ಲಿವರೆಗೂ ಬರ್ತಾ ಇದ್ರ ಅಂದ್ರೆ ಮಾಗಡಿ ಜಾತ್ರೆ ಫೇಮಸ್ ಅಂತ ಎಲ್ಲಾ ಕಡೆ ಹೇಳ್ತಿದ್ದಾರೆ. ನೀವು ಅದ್ರ ಬಗ್ಗೆ ಮಾಗಡಿ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಫೇಮಸ್ ಸರ್. ನಾವು ಒಂದು ವರ್ಷ ತಪ್ಪಲ್ಲ, ಅಪ್ಪ ಮಕ್ಕಳು ಇಬ್ರು ಬರ್ತೀವಿ. ಹೊರಗಡೆ ಊರಿಂದ ಚಿಕ್ಕಬಳ್ಳಾಪುರ ಈ ಕಡೆಯಿಂದೆಲ್ಲ ಜನ ಕೊಂಡ್ಕೊಳ್ಳೋಕೆ ಬರ್ತಾರೆ. ಚೆನ್ನಾಗಿ ವ್ಯಾಪಾರ ನಡೀತದೆ. ಯಜಮಾನ ನಮಸ್ಕಾರ. ನಿಮ್ಮ ಹೆಸರು? ಯಾವ ಊರಿನವರು? ಈ ಮಾಗಡಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅವಾಗಿನ ಓರಿ ಕಟ್ತಾ ಇದ್ದೀರಾ? ಬೀಜದೋರಿ. ಇದು ಬೀಜದೋರಿ ಬಗ್ಗೆ ಏನ್ ಹೇಳ್ತೀರಿ? ಹೆಂಗೆ ಇದು ಯಾವ ತರ ಸಾಕಾಣಿಕೆ? ಹಳ್ಳಿಕಾಲ್ ತಳಿ ಉಳಿಸ್ಬೇಕು ಅಂತ ನೀವು ಕಷ್ಟಪಡ್ತಾ ಇದ್ದೀರಾ. ಈಗ ಮಾಗಡಿ ಸುತ್ತಮುತ್ತ ಎಲ್ಲ ಹಳ್ಳಿಕಾಲ್ ತಳಿನೇ ಜಾಸ್ತಿ ಹೆಚ್ಚು. ಇದು ನಿಮ್ಗೆ ಡೈಲಿ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಓರಿನ? ಡೈಲಿ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಮೇವು 4-5 ತರ ಮೇವು ಕೊಡ್ತೀವಿ. ಚಕ್ಕೆ ಬೂಸ, ರವೆ ಬೂಸ, ನುಚ್ಚು, ರವೆ ಎಲ್ಲ ಕೊಡ್ತೀವಿ. ಬೆಳಿಗ್ಗೆ 1 ಟೈಮು, ಸಾಯಂಕಾಲ 1 ಟೈಮು. ದಿನ 3 ದಿನ ಮೈ ತೊಳಿಬೇಕು. ಒತ್ತಿಲೆ ಸಾಯಂಕಾಲ ಚೆನ್ನಾಗಿ ನೋಡ್ಕೊಬೇಕು. ಅಡಿಕೆಲ್ಲ ಹಾಸ್ಕೊಂಡಿ ಸೇಮ್ ನಮ್ಮ ಮಕ್ಳು ನೋಡ್ಕೊಂಡಂಗೆ ಅವನು ಚೆನ್ನಾಗಿ ನೋಡ್ಕೊಬೇಕು. ಇದು ದಿನಕ್ಕೆ ಎಷ್ಟು ಹಸುಗಳ ಮೇಲೆ ನೀವು ಬಿಡ್ತಾ ಇರ್ತೀರಾ? ಇವಾಗ ಇನ್ನು ನಿಲ್ಸಿದ್ದೀರಾ? ಇಲ್ಲ ಎಷ್ಟಾನ ಬನ್ನಿ ಬಿಡ್ತೀರಾ? ಇದು ಎಷ್ಟು ಬೆಳೆ ಹೇಳ್ತಾ ಇದ್ದೀರಾ ನೀವು? ಬೆಲೆ ಇದು 8 ಲಕ್ಷ ಹೇಳ್ತಾ ಇದೀವಿ. 6.5 ಲಕ್ಷ ಕೊಟ್ಟು ನಾವೇ ಹಾಕೊಂಡ್ಬಂದಿದ್ದೀವಿ. ನೀವು ನಿಮ್ಗೆ 6 ಲಕ್ಷ ಆಗಿದೆ, ನೀವು 8 ಲಕ್ಷ ಹೇಳ್ತಾ ಇದ್ದೀರಾ? ಓರಿ ಸಾಕೋದು ಅಂತಂದ್ರೆ ಒಂದು ಕಲೆ ಅಲ್ವಾ? ಅದು ಎಲ್ಲರೂ ಸಾಕೋಕ್ಕಾಗಲ್ಲ, ಅದೊಂದು ಕಲೆ. ಧೈರ್ಯ ಇರಬೇಕು. ಓರಿ ಸಾಕ್ತಿ ಹಿಡ್ಕೋತೀನಿ ಅಂದ್ರೆ ಧೈರ್ಯ ಇರಬೇಕು. ಒಂದು ನಾಗರಾವ್ ಸಾಕ್ತಂಗೆ ಓರಿ ಸಾಕೋದು ಅಂದ್ರೆ, ಹೌದಲ್ವಾ? ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಗಿರೀಶ್ ಅಂತ ಹೇಳಿ. ಈ ಹುಡುಗ ನಿಮ್ಮ ಯಜಮಾನ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ದು ಯಾವ ಊರಿನವರು? ನಮ್ದು ಮಂಡ್ಯದವರು. ಎಷ್ಟು ಆಯ್ತು ಜಾತ್ರೆಗೆ ಬಂದು? ಸರ್ ನಿನ್ನೆ ಬಂದು 2 ದಿನ ಆಯ್ತು. ಮಾಗಡಿ ಇದು ನೀವು ಏನಕ್ಕೆ ಬಳಸಿದ್ರಿ ಎತ್ತುಗಳನ್ನ ನೀವು? ಸರ್ ಕಬ್ಬು ಹೊಡಿತೀವಿ ಸರ್. ನಮ್ಮ ಪಪ್ಪದ ಹತ್ರ ಫ್ಯಾಕ್ಟ್ರಿ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರು. ಫ್ಯಾಕ್ಟ್ರಿಯಿಂದ ನಾವು ಡೈಲಿ ಹೊಡಿತೀವಿ. ಫ್ಯಾಕ್ಟ್ರಿಗೆ ಕಬ್ಬು ಹೊಡಿಯಕ್ಕೆ ನೀವು ಎತ್ತುಗಳನ್ನ ಯೂಸ್ ಮಾಡ್ತೀರಾ ಮಂಡ್ಯದ ಕಡೆ? ಗದ್ದೆ ಕೆಲಸ ಎಲ್ಲ ಮಾಡ್ತೀರಾ? ಗದ್ದೆ ಕೆಲಸ ಮಾಡ್ತೀವಿ ಸರ್. ಗದ್ದೆ ಕೆಲಸ ಮಾಡ್ತೇವೆ. ಫ್ಯಾಕ್ಟ್ರಿಗೆ ಕಬ್ಬು ಹೊಡಿತೇವೆ. ಈಗ ಫ್ಯಾಕ್ಟ್ರಿ ನಿಂತಿದೆ, ಜಾತ್ರೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದಿದ್ದೀವಿ. ಇದನ್ನ ಮಾರಾಟಕ್ಕೆ ತಂದಿದ್ದೀರಾ? ಮಾರಾಟಕ್ಕೆ ತಂದಿದ್ದೀವಿ ಸರ್. ಕೊಂಡ್ಕೊಂಡ್ರೆ ಕೊಡ್ತೀವಿ, ಇಲ್ದವ್ರೆ ಊರಿಗೆ ಹೊಡ್ಕೋತೀವಿ. ವ್ಯಾಪಾರ ಎಷ್ಟು ಹೇಳ್ತಾ ಇದ್ರ ಜೊತೆಗೆ? ಜೊತೆಗೆ ಇವ್ರಿಗೆ 1,65,000 ರೂಪಾಯಿ ಹೇಳ್ತಾ ಇದ್ದೀನಿ. ಡೈಲಿ 100 ರೂಪಾಯಿ ತಿಂಡಿ ಹಾಕ್ತಿವಿ. ತಿಂಡಿಯ ಸಾಯಂಕಾಲ ತೊಂಡೆ 2:30, 3:30 ತಗೋಯ್ತೀವಿ. ಒಟ್ಟಾರೆ ಸಣ್ಣ ಗಂಟೆ ಬೆಳಿಗ್ಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಮನೆ ಬರ್ತೀವಿ. ಒಂದು 6 ತಿಂಗಳು ಫ್ಯಾಕ್ಟ್ರಿ ನಡೆಯೋ ಗಂಟೆ ಅದೇ ಕೆಲಸ ದುಡಿತೀವಿ ಚೆನ್ನಾಗಿ. ಅಪ್ಪ ಮಕ್ಕಳು ನಮ್ಮ ಪಪ್ಪ ಫ್ಯಾಕ್ಟ್ರಿ ಫೇಮಸ್. ಕೃಷ್ಣ ಅವರ ಮಾವಟಿ ಪಪ್ಪ ಹೋದ್ರು. ಸರಿ ಯಜಮಾನ್ರೆ, ಆಯ್ತು, ಧನ್ಯವಾದಗಳು.
ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. 20 ವರ್ಷದಿಂದ ಮಾಗಡಿ ಜಾತ್ರೆ ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಚೆನ್ನಾಗಿ ವ್ಯಾಪಾರ ನಡೀತದೆ. ಅದು ಸುತ್ತಮುತ್ತ ಎಲ್ಲಾ ಕಡೆಯಿಂದ ಮಾಗಡಿ ಜಾತ್ರೆ ಫೇಮಸ್. ಮಾಗಡಿ ಮಾಗಡಿಯಲ್ಲಿ ಒಳ್ಳೊಳ್ಳೆ ದನಗಳು ಸಿಗುತ್ತೆ ಅಂತ ನೀವು ಮಾಗಡಿ ಜಾತ್ರೆಗೆ ಬರ್ತೀರಾ? ಹೌದು ಸರ್.